ಕೇಂದ್ರದ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿದ್ದೆ. ಅವರು ಇತ್ತೀಚೆಗೆ ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ. ರೂಟ್ ಆಪ್ಟಿಮೈಸೇಷನ್ ಅಂದ್ರೆ ಗೂಗಲ್ ನಲ್ಲಿ ಒಂದು ಮ್ಯಾಪ್ ಮಾಡಿದ್ದಾರೆ. ಫೇರ್ ಪೈ ಡಿಪೋಗೂ ಗೋಡೌನ್ಗೂ ಅಂತರ ಕಡಿಮೆ ಇರಬೇಕು, ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗಬೇಕು ಮತ್ತು PDS ಡಿಪೋಗಳವರಿಗೆ ಸುಗಮವಾಗಿ ಸರಬರಾಜು ಮಾಡಲಿಕ್ಕೆ ಅವಕಾಶ ಆಗಿಲ್ಲ ಅನ್ನೋ ಉದ್ದೇಶದಿಂದ ಮಾಡಿದ್ರು. ಆ ಮಾಡಿರೋದ್ರಲ್ಲಿ ಗೂಗಲ್ ಮ್ಯಾಪ್ ಅಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಲೋಪದೋಷಗಳಿವೆ. ಹೇಗಿದೆ ಅಂದ್ರೆ, ಉದಾಹರಣೆಗೆ ನಾವು ಎ ಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತೀವಿ, ಬಿ ಸ್ಥಳದಲ್ಲಿ ಗೋಡೌನ್ ಇರ್ತದೆ. ಅವರು ಸಿ ಸ್ಥಳಕ್ಕೆ ಹೋಗಿ ಕಲೆಕ್ಟ್ ಮಾಡ್ರಿ, ಗೋಡೌನ್ ಇದೆ ಅಂತ. ಅಂದ್ರೆ ಬಿ ಹತ್ರ ಇದೆ, ಸಿ ದೂರ ಇದೆ. ಆ ಗೂಗಲ್ ಮ್ಯಾಪ್ ನಲ್ಲಿ ಕೆಲವು ಕಡೆ ಎ PDS ಡಿಪೋನು ಬಿ ಹತ್ರ ಇದೆ, ಸಿಗೆ ಹೋಗುವಂತರ ಆರ್ಡರ್ಸ್ ಆಗಿದೆ. ಅದು ವಿಶೇಷವಾಗಿ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿಗೆ ಆಗಿರೋದ್ರಿಂದ ನಾನು ಮನಗಂಡೆ. ನನಗೆ ಮಾಹಿತಿ ಬಂತು, ಮನವಿ ಕೊಟ್ಟರು, ಫೇರ್ ಪೈ ಡಿಪೋ ಅವರು ಕೊಟ್ಟರು, ಗ್ರಾಹಕರು ಕೊಟ್ಟರು, ಟ್ರಾನ್ಸ್ಪೋರ್ಟ್ ಅವರು ಕೂಡ ಕೊಟ್ಟರು. ಇದನ್ನೆಲ್ಲ ವಿಚಾರ ಮಾಡಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ಮಂತ್ರಿಯವರಿಗೆ, ಕೇಂದ್ರದ ಮಂತ್ರಿಗಳಿಗೆ ನಾನು ಮನವಿ ಮಾಡಿದಾಗ, ನಾವು ಮೂಲ ಉದ್ದೇಶ ಇದು ಸುಲಭವಾಗಲಿ, ಹತ್ರ ಇರಲಿ, ಕಡಿಮೆ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಸಾಗಾಣಿಕೆ ಅನುಕೂಲ ಆಗಲಿ ಮತ್ತು PDS ಡಿಪೋಗಳು ಕಡಿಮೆ ಹತ್ತಿರದಲ್ಲಿ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ವಿ. ಕೆಲವು ಕಡೆ ಇಂಥವಾಗಿದ್ರೆ ಅವನ್ನು ಸರಿ ಮಾಡೋಣ. ತಕ್ಷಣ ಅದಕ್ಕೆ ಡೀಟೇಲು ಎಷ್ಟು ಕಡೆ ಇಂಥದ್ದಿದೆ ಅನ್ನೋದನ್ನ ಸರ್ವೆ ಮಾಡಿ ನೀವು ಕಳಿಸಿಕೊಟ್ರೆ ನಾವು ಕನ್ಸಿಡರ್ ಮಾಡ್ತೀವಿ. ನಮ್ಮ ಮೂಲ ಉದ್ದೇಶ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗಬೇಕು, ಫೇರ್ ಪೈ ಬಗ್ಗೆ ಹತ್ತಿರದಲ್ಲಿ ಗೋಡೌನ್ ಇರಬೇಕು. ಆ ಉದ್ದೇಶದಿಂದ ಮಾಡುವಾಗ ಗೂಗಲ್ ಮ್ಯಾಪ್ ಅಲ್ಲಿ ಮಾಡಿದ್ದೀವಿ. ಸ್ವಲ್ಪ ಏರುಪೇರಿದ್ರೆ ಅವನು ಸರಿ ಮಾಡಿ ಬರ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದೇ ಮೇನ್ ಉದ್ದೇಶ. ಇವತ್ತು ನಾನು ಭೇಟಿಯಾಗಿದ್ದೀನಿ.